ವೆಲ್ಕಮ್ ಟು ಲ್ಯಾಪ್ಟಾಪ್ ಕೇರ್. ಈ ದಿನ ಒಂದು ಹೊಸ ಪ್ರಾಬ್ಲಮ್ ತೊಗೊಂಡು ಬಂದಿದ್ದೀನಿ. ಹಾರ್ಡ್ ಡಿಸ್ಕ್ ಸ್ಮಾರ್ಟ್ ಎರರ್. ತೊಂದರೆ ಏನು ಅಂದರೆ, ನಿಮ್ಮ ಸ್ವಲ್ಪ ಹಳೆಯ ಲ್ಯಾಪ್ಟಾಪ್, ಒಂದು 5 ವರ್ಷ 7 ವರ್ಷ ಹಳೆಯ ಲ್ಯಾಪ್ಟಾಪಲ್ಲಿ ಏನಾಗುತ್ತೆ ಅಂದರೆ ಹಾರ್ಡ್ ಡಿಸ್ಕ್ ಇರುತ್ತೆ. ಅದು ಸ್ವಲ್ಪ ದಿನ ರನ್ ಆಗಿ ಸ್ಮಾರ್ಟ್ ಎರರ್ ಅಂದರೆ ಏನು ಅಂದರೆ, ಹಾರ್ಡ್ ಡಿಸ್ಕ್ ಆಲ್ಮೋಸ್ಟ್ ಫೇಲ್ಯೂರ್ ಟೈಮಲ್ಲಿ ಇದೆ, ನಿಮಗೆ ಆದಷ್ಟು ಡೇಟಾ ಬ್ಯಾಕಪ್ ಮಾಡ್ಕೊಂಬಿಡಿ ಅನ್ನೋ ಥರ. ಅದು ಎಂಡ್ ಪೊಸಿಷನ್. ಅದಕ್ಕೆ ಮುಂಚೆನೇ ನಿಮ್ಗೆ ಸ್ಲೋ ಆಗೋದು, ಲ್ಯಾಗ್ ಆಗೋದು, ನಿಮ್ಗೆ ಬೂಟ್ ಆಗೋದು ಸ್ಲೋ ಆಗೋದು, ಈ ಥರ ಇಶ್ಯೂಸ್ ಬರುತ್ತೆ. ಪವರ್ ಆನ್ ಮಾಡ್ತೀನಿ ನೋಡಿ. ನಿಮಗೆ ಪವರ್ ಆನ್ ಆಯಿತು ನೋಡಿ. ನಿಮಗೆ ಸ್ಮಾರ್ಟ್ ಎರರ್ ಅಂತ ತೋರಿಸ್ತದೆ, ಹಾರ್ಡ್ ಡಿಸ್ಕ್ ಸ್ಮಾರ್ಟ್ ಎರರ್. ಅದು ನಿಮಗೆ ವಿಂಡೋಸೇ ರೆಕಗ್ನೈಸ್ ಮಾಡಿ ಹೇಳೋದು. ಮೋಸ್ಟ್ ಆಫ್ ದಿ ಟೈಮ್ ಆಲ್ಮೋಸ್ಟ್ ಒಂದು 40% ಚಾನ್ಸಸ್ ಈ ಥರ ಹೇಳುತ್ತೆ. 60% ಚಾನ್ಸಸ್ ಡೈರೆಕ್ಟಾಗಿ ಫೇಲ್ಯೂರ್ ಆಗುತ್ತೆ. ಎಂಟರ್ ಟೈಪ್ ಮಾಡ್ತೀನಿ ನೋಡಿ. ನಿಮ್ಗೆ ಎಷ್ಟೊತ್ತು ಬೇಕಾಗುತ್ತೆ, ಒಂದು ಸ್ಟಾಪ್ ಟೈಮು ಆನ್ ಮಾಡಿ ಚೆಕ್ ಮಾಡೋಣ ನೋಡಿ. ಸ್ಟಾರ್ಟ್ ಆಯಿತು. ಮೋಸ್ಟ್ ಆಫ್ ದ ಟೈಮ್ ಆಲ್ಮೋಸ್ಟ್ ಡಿಪೆಂಡ್ಸ್, ನಿಮಗೆ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಎಲ್ಲ ನೋಡಿದ್ದೀನಿ ನಾನು ಆನ್ ಆಗೋದಕ್ಕೆ. ಆನ್ ಆದಮೇಲೆ ನಿಮಗೆ ತುಂಬ ಡಿಲೇ ಆಗುತ್ತೆ. ಇದ್ರ ಮೇಲೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಆಗ್ತಾನೆ ಇದೆ. ಆಫ್ಟರ್ ಪವರ್ ಆನ್ ಸ್ಟಾಪ್ ಮಾಡ್ಬೋಣ. ಇದು ಅರೌಂಡ್ 11 ಮಿನಿಟ್ಸ್ ಅಂತ ಅನ್ಕೋಣ. 30 ಸೆಕೆಂಡ್ಸ್ ನಾನು ಇಲ್ಲಿ ನೋಡಿರೋದ್ರಿಂದ ಮಿಸ್ ಆಗಿರ್ಬೋದು. ಅರೌಂಡ್ 11 ಮಿನಿಟ್ಸ್ ಫಾರ್ ಬೂಟಿಂಗ್. ಇನ್ನೂ ಬಂದಿಲ್ಲ ಸ್ಕ್ರೀನು. ಹೀಗಿರುತ್ತೆ ಪರಿಸ್ಥಿತಿ ಆನ್ ಆಗೋದು. ಪ್ರಾಪರ್ಟೀಸ್ ಕ್ಲಿಕ್ ಮಾಡಿದ್ರೆ ಅದು ತೊಗೊಳೋ ಟೈಮ್ ನೋಡಿ, ಎಷ್ಟೋ ತೊಗೊಳುತ್ತೆ ಟೈಮ್. i3 6th ಜನರೇಷನ್ ಇದೆ, 4 GB ರ್ಯಾಮ್ ಇದೆ. ಬಟ್ 4 GBನೇ ಸಾಕು. ಸೇಮ್ ಸ್ಪೆಸಿಫಿಕೇಶನ್ ಅಪ್ಗ್ರೇಡ್ ಮಾಡಿ ನಾನು ತೋರಿಸ್ತೀನಿ ನೋಡಿ ನಿಮಗೆ ಹೇಗಿರುತ್ತೆ ಫಾಸ್ಟ್ ಅಂತ. ವೆಲ್ಕಮ್ ಬ್ಯಾಕ್. ನೋಡಿ SSD ಹಾಕಿದ್ದೀವಿ, ಅಪ್ಗ್ರೇಡ್ ಮಾಡಿದ್ದೀವಿ. ಪವರ್ ಆನ್ ಮಾಡಿ ಚೆಕ್ ಮಾಡೋಣ ಹೇಗಿರುತ್ತೆ ಏನು ಪರ್ಫಾರ್ಮೆನ್ಸು ಅಂತ. ಪವರ್ ಆನ್ ಮಾಡ್ತಾ ಇದ್ದೀನಿ. ಆನ್ ಆಯಿತು, ಆನ್ ಆಯಿತು. ಬಂದ್ಬಿಡ್ತು ನೋಡಿ. ಸ್ಟಾಪ್ ಮಾಡ್ತೀನಿ. ಇದು ವಿತಿನ್ 20 ಸೆಕೆಂಡ್ಸ್ ಇಮ್ಮಿಡಿಯೇಟ್ ಓಪನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ದಿಸ್ PC ಇಮ್ಮಿಡಿಯೇಟ್ ಓಪನ್ ಆಗುತ್ತೆ. ಲಾಸ್ಟ್ ಟೈಮ್ ಏನಾಗೋದು ಅಂದರೆ ತುಂಬ ಲ್ಯಾಗ್ ಆಗೋದು, ಹ್ಯಾಂಗ್ ಆಗೋದು. ಕ್ರೋಮ್ ಓಪನ್ ಮಾಡ್ತೀನಿ, ವಿತಿನ್ ಸೆಕೆಂಡ್ಸಲ್ಲಿ ಓಪನ್ ಆಗಿಬಿಡ್ತಾ ಇರುತ್ತೆ. ಲೈಕ್ ಯೂಟ್ಯೂಬ್. ಹೇಗಿರುತ್ತೆ ನೋಡಿ ಪರ್ಫಾರ್ಮೆನ್ಸು. ಅಗೇನ್ SSD ಸ್ಯಾಮ್ಸಂಗ್ ಅವ್ರದ್ದು ಹಾಕಿದ್ದೀವಿ. ಸ್ಯಾಮ್ಸಂಗ್ ಇದ್ದಾಗ ಸ್ವಲ್ಪ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರುತ್ತೆ. ಸ್ಯಾಮ್ಸಂಗ್ ಇದೆ, ಕಾಣ್ತಾ ಇದೆಯಲ್ಲ. ಸ್ಯಾಮ್ಸಂಗ್ SSD 860 Pro 256 GB ಇದೆ. ಏನು ಪ್ರಾಪರ್ಟೀಸ್ ತೋರಿಸ್ತೀನಿ ನಿಮಗೆ. ಸೇಮ್ 4 GB ರ್ಯಾಮ್, ಸೇಮ್ ಪರ್ಫಾರ್ಮೆನ್ಸ್ ಇರೋ ಅಂತ. ಮುಂಚೆ ವಿಂಡೋಸ್ 10 ಇತ್ತು, ಈಗ 11 ಆಗಿದೆ, ಅಷ್ಟೇ ವ್ಯತ್ಯಾಸ. ಸೇಮ್ ಒಂದ್ಸರಿ ಶಟ್ ಡೌನ್ ಮಾಡಿ ಆನ್ ಮಾಡ್ತೀನಿ ನೋಡಿ. ಸ್ಲೀಪ್ ಮೋಡಲ್ಲಿ ಇತ್ತು, ಆ ಥರ ಅನುಮಾನನೂ ಬೇಡ. ಶಟ್ ಡೌನ್ ಮಾಡ್ತೀನಿ. ಶಟ್ ಡೌನು ಆಗೋಯ್ತು ಕ್ಲೀನಾಗಿ.
ಪವರ್ ಆನ್ ಮಾಡ್ತೀನಿ ನೋಡಿ. ಆನ್ ಆಗೋಯ್ತು. ಇಮ್ಮಿಡಿಯೇಟ್ ಓಪನ್ ಮಾಡ್ತೀನಿ ನೋಡಿ, ವಿತಿನ್ ಸೆಕೆಂಡ್ಸ್ ಹೇಗಿರುತ್ತೆ ನೋಡಿ ಪರ್ಫಾರ್ಮೆನ್ಸ್. ಏನಾದರೂ ಓಪನ್ ಮಾಡ್ಬೋದು, ಆ್ಯಸ್ ಇಟ್ ಈಸ್ ಇದೆ. ಥ್ಯಾಂಕ್ ಯು.